ವೆಲ್ಕಮ್ ಬ್ಯಾಕ್. ಇರಾನ್ ಮೇಲೆ ಜಂಟಿ ದಾಳಿ ನಡೆಸಿದ್ದ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಶಿಯಾ ಧರ್ಮಗುರು ಫತ್ವಾ ಹೊರಡಿಸಿದ್ದಾರೆ. ಈ ಮೂಲಕ ಎರಡೂ ರಾಷ್ಟ್ರಗಳನ್ನ ಮುಸ್ಲಿಮರ ಕಣ್ಣಲ್ಲಿ ಶಾಶ್ವತ ಶತ್ರು ರೂಪ ನೀಡಿದ್ದಾರೆ. ಹಾಗಾದ್ರೆ ಅವರು ಹೊರಡಿಸಿರುವ ಫತ್ವಾ ಯಾವುದು, ಏನ್ ಹೇಳಿದ್ದಾರೆ, ಬನ್ನಿ ನೋಡೋಣ. ಮಧ್ಯಪ್ರಾಚ್ಯ ಸಂಘರ್ಷಕ್ಕೆ ಧರ್ಮಗುರುಗಳ ಎಂಟ್ರಿ. ಟ್ರಂಪ್ ನೇತನ್ಯಾಹುಗೆ ಕಾದಿದೆಯ ದೊಡ್ಡ ಕಂಟಕ. ದೇವರ ವೈರಿಗಳನ್ನು ಬಿಡಬೇಡಿ, ಇರಾನ್ನಲ್ಲಿ ಫತ್ವಾ. ಮಧ್ಯಪ್ರಾಚ್ಯ ರಾಷ್ಟ್ರಗಳಾದ ಇರಾನ್ ಮತ್ತು ಇಸ್ರೇಲ್ ನಡುವೆ ಕದನ ವಿರಾಮ ಘೋಷಿಸಿದ್ದೇ ಆದರೂ ಒಳಗಿನ ಕಿಚ್ಚು ಇನ್ನೂ ಆರಿಲ್ಲ. ಇದಕ್ಕೆ ಇತ್ತೀಚಿನ ಬೆಳವಣಿಗೆಗಳೇ ಜ್ವಲಂತ ಸಾಕ್ಷಿಯಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಇಸ್ರೇಲ್ ಪ್ರಧಾನಿಗಳ ಸೊಕ್ಕು ಮತ್ತು ಜಂಭದ ಮಾತುಗಳು ಸದ್ಯ ಇರಾನ್ನ ಮತ್ತಷ್ಟು ಕೆರಳಿಸಿದೆ. ಇದಕ್ಕೆ ಈಗಾಗಲೇ ಮಾತಿನ ಟಕ್ಕರ್ಗಳು ಎರಡೂ ಕಡೆಯಿಂದ ಬಂದಿವೆ. ಈ ಮಧ್ಯೆ ಟ್ರಂಪ್ ಮತ್ತು ನೇತನ್ಯಾಹು ವಿರುದ್ಧ ಇರಾನ್ನ ಧರ್ಮಗುರು ಫತ್ವಾ ಹೊರಡಿಸಿದ್ದಾರೆ. ಇರಾನ್ನ ಪರಮಾಣು ಕೇಂದ್ರಗಳ ಮೇಲಿನ ನಿರಂತರ ವೈಮಾನಿಕ ದಾಳಿಯಿಂದಾಗಿ ಇರಾನ್ ಇಸ್ರೇಲ್ ಮತ್ತು ಅಮೆರಿಕ ಮೇಲೆ ತೀವ್ರ ಸಿಟ್ಟಾಗಿದೆ. ಹೀಗಾಗಿ ಇರಾನ್ನ ಶಿಯಾ ಧರ್ಮಗುರು ಗ್ರ್ಯಾಂಡ್ ಆಯತೊಲ್ಲಾ ನಾಸರ್ ಮಕರೇಮ್ ಶಿರಾಜಿ ಡೊನಾಲ್ಡ್ ಟ್ರಂಪ್ ಮತ್ತು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ವಿರುದ್ಧ ಫತ್ವಾ ಹೊರಡಿಸಿದ್ದಾರೆ. ಮಕರೇಮ್ ಶಿರಾಜಿ ಫತ್ವಾದಲ್ಲೇನಿದೆ? ಅಮೆರಿಕ ಅಧ್ಯಕ್ಷ ಟ್ರಂಪ್ ಇಸ್ರೇಲ್ ಪ್ರಧಾನಿ ನೇತನ್ಯಾಹು ದೇವರ ಶತ್ರುಗಳು ಎಂದು ಬಣ್ಣಿಸಿದ್ದಾರೆ. ಇಸ್ಲಾಮಿಕ್ ಗಣರಾಜ್ಯದ ನಾಯಕತ್ವಕ್ಕೆ ಬೆದರಿಕೆ ಹಾಕುತ್ತಿರುವ ಅಮೆರಿಕ ಮತ್ತು ಇಸ್ರೇಲಿ ನಾಯಕರ ಸಾಮ್ರಾಜ್ಯಗಳನ್ನು ಉರುಳಿಸಲು ಮಕರೇಮ್ ಶಿರಾಜಿ ಒಂದು ಆದೇಶದಲ್ಲಿ ಪ್ರಪಂಚಾದ್ಯಂತ ಮುಸ್ಲಿಮರಿಗೆ ಕರೆ ನೀಡಿದ್ದಾರೆ. ಇರಾನಿನ ನಾಯಕರಿಗೆ ಬೆದರಿಕೆಯೊಡ್ಡೋ ಯಾರನ್ನಾದರೂ ಯುದ್ಧ ನಾಯಕ ಎಂದು ಪರಿಗಣಿಸಲಾಗುತ್ತದೆಯೇ ಅಂತ ಮಕರೇಮ್ ತನ್ನ ತೀರ್ಪಿನಲ್ಲಿ ಹೇಳಿದ್ದಾರೆ. ದೇವರ ವಿರುದ್ಧ ಯುದ್ಧ ಮಾಡೋ ವ್ಯಕ್ತಿ ಮೊಹರೇಬ್. ಇರಾನಿನ ಕಾನೂನಿನ ಪ್ರಕಾರ ಮೊಹರೇಬ್ ಎಂದು ಗುರುತಿಸಲ್ಪಟ್ಟವರು ಮರಣದಂಡನೆ, ಶಿಲುಬೆಗೇರಿಸುವಿಕೆ, ಅಂಗಚ್ಛೇದನ ಅಥವಾ ಗಡೀಪಾರು ಎದುರಿಸುತ್ತಾರೆ ಎಂಬುದಾಗಿದೆ. ಹೀಗಾಗಿ ಜಾಗತಿಕವಾಗಿ ಎಲ್ಲಾ ಮುಸ್ಲಿಮರು ಈ ಶತ್ರುಗಳು ತಮ್ಮ ಮಾತುಗಳು ಮತ್ತು ತಪ್ಪುಗಳಿಗೆ ಕ್ಷಮೆಯಾಚಿಸಿ ಪಶ್ಚಾತ್ತಾಪ ಪಡುವಂತೆ ಮಾಡಬೇಕು ಎಂದು ಫತ್ವಾದಲ್ಲಿ ಕರೆ ನೀಡಿದ್ದಾರೆ. ಮುಸ್ಲಿಮರ ಕಣ್ಣಲ್ಲಿ ಶಾಶ್ವತ ಶತ್ರುವಾದ ಅಮೆರಿಕ ಇಸ್ರೇಲ್. ಸದ್ಯ ಇರಾನ್ನ ಶಿಯಾ ಧರ್ಮಗುರುಗಳು ಫತ್ವಾ ಹೊರಡಿಸಿದ್ದು ಇದೇ ಮೊದಲೇನಲ್ಲ. 1989ರಲ್ಲಿ ಲೇಖಕ ಸಲ್ಮಾನ್ ರಶ್ದಿ ದಿ ಸ್ಯಾಟನಿಕ್ ವರ್ಸಸ್ ಕಾದಂಬರಿ ಬಿಡುಗಡೆಯಾದ ನಂತರ ಇರಾನ್ನ ಧರ್ಮಗುರು ರಶ್ದಿ ವಿರುದ್ಧ ಫತ್ವಾ ಹೊರಡಿಸಿದ್ರು. ನಂತರ ರಶ್ದಿ ತಲೆಮರೆಸಿಕೊಂಡ್ರೆ ಜಪಾನಿನ ಭಾಷಾಂತರಕಾರನ ಹತ್ಯೆ ನಡೆಯಿತು. ಈಗ ಆಯತೊಲ್ಲಾ ನಾಸರ್ ಮಕರೇಮ್ ಶಿರಾಜಿ ಹೊರಡಿಸಿರೋ ಫತ್ವಾದ ಮೂಲಕ ಅಮೆರಿಕ ಇಸ್ರೇಲ್ ಮುಸ್ಲಿಮರ ಶಾಶ್ವತ ಶತ್ರು ಹೇರೋ ಕೆಲಸ ಮಾಡಲಾಗಿದೆಯಾ ಎಂಬ ಅನುಮಾನ ಶುರುವಾಗಿದೆ. ಇಸ್ರೇಲ್ ಇರಾನ್ ನಡುವಿನ 12 ದಿನಗಳ ಯುದ್ಧ ಮತ್ತು ಇರಾನ್ನ ಪರಮಾಣು ಸ್ಥಾವರಗಳನ್ನು ಗುರಿಯಾಗಿಸಿಕೊಂಡು ಅಮೆರಿಕ ನಡೆಸಿದ ವೈಮಾನಿಕ ದಾಳಿ ಬಳಿಕ ಇರಾನ್ನ ಶಿಯಾ ಧರ್ಮಗುರು ಹೊರಡಿಸಿರೋ ಫತ್ವಾಗೆ ಪರವಿರೋಧದ ಚರ್ಚೆಗಳು ಜೋರಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಇರಾನ್ ಮೇಲೆ ಜಂಟಿ ದಾಳಿ ನಡೆಸಿದ್ದ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಶಿಯಾ ಧರ್ಮಗುರು ಫತ್ವಾ ಹೊರಡಿಸಿದ್ದಾರೆ. ಈ ಮೂಲಕ ಎರಡೂ ರಾಷ್ಟ್ರಗಳನ್ನ ಮುಸ್ಲಿಮರ ಕಣ್ಣಲ್ಲಿ ಶಾಶ್ವತ ಶತ್ರು ರೂಪ ನೀಡಿದ್ದಾರೆ. ಹಾಗಾದ್ರೆ ಅವರು ಹೊರಡಿಸಿರುವ ಫತ್ವಾ ಯಾವುದು, ಏನ್ ಹೇಳಿದ್ದಾರೆ, ಬನ್ನಿ ನೋಡೋಣ. ಮಧ್ಯಪ್ರಾಚ್ಯ ಸಂಘರ್ಷಕ್ಕೆ ಧರ್ಮಗುರುಗಳ ಎಂಟ್ರಿ. ಟ್ರಂಪ್ ನೇತನ್ಯಾಹುಗೆ ಕಾದಿದೆಯ ದೊಡ್ಡ ಕಂಟಕ. ದೇವರ ವೈರಿಗಳನ್ನು ಬಿಡಬೇಡಿ, ಇರಾನ್ನಲ್ಲಿ ಫತ್ವಾ. ಮಧ್ಯಪ್ರಾಚ್ಯ ರಾಷ್ಟ್ರಗಳಾದ ಇರಾನ್ ಮತ್ತು ಇಸ್ರೇಲ್ ನಡುವೆ ಕದನ ವಿರಾಮ ಘೋಷಿಸಿದ್ದೇ ಆದರೂ ಒಳಗಿನ ಕಿಚ್ಚು ಇನ್ನೂ ಆರಿಲ್ಲ. ಇದಕ್ಕೆ ಇತ್ತೀಚಿನ ಬೆಳವಣಿಗೆಗಳೇ ಜ್ವಲಂತ ಸಾಕ್ಷಿಯಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಇಸ್ರೇಲ್ ಪ್ರಧಾನಿಗಳ ಸೊಕ್ಕು ಮತ್ತು ಜಂಭದ ಮಾತುಗಳು ಸದ್ಯ ಇರಾನ್ನ ಮತ್ತಷ್ಟು ಕೆರಳಿಸಿದೆ. ಇದಕ್ಕೆ ಈಗಾಗಲೇ ಮಾತಿನ ಟಕ್ಕರ್ಗಳು ಎರಡೂ ಕಡೆಯಿಂದ ಬಂದಿವೆ.
ಈ ಮಧ್ಯೆ ಟ್ರಂಪ್ ಮತ್ತು ನೇತನ್ಯಾಹು ವಿರುದ್ಧ ಇರಾನ್ನ ಧರ್ಮಗುರು ಫತ್ವಾ ಹೊರಡಿಸಿದ್ದಾರೆ. ಇರಾನ್ನ ಪರಮಾಣು ಕೇಂದ್ರಗಳ ಮೇಲಿನ ನಿರಂತರ ವೈಮಾನಿಕ ದಾಳಿಯಿಂದಾಗಿ ಇರಾನ್ ಇಸ್ರೇಲ್ ಮತ್ತು ಅಮೆರಿಕ ಮೇಲೆ ತೀವ್ರ ಸಿಟ್ಟಾಗಿದೆ. ಹೀಗಾಗಿ ಇರಾನ್ನ ಶಿಯಾ ಧರ್ಮಗುರು ಗ್ರ್ಯಾಂಡ್ ಆಯತೊಲ್ಲಾ ನಾಸರ್ ಮಕರೇಮ್ ಶಿರಾಜಿ ಡೊನಾಲ್ಡ್ ಟ್ರಂಪ್ ಮತ್ತು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ವಿರುದ್ಧ ಫತ್ವಾ ಹೊರಡಿಸಿದ್ದಾರೆ. ಮಕರೇಮ್ ಶಿರಾಜಿ ಫತ್ವಾದಲ್ಲೇನಿದೆ? ಅಮೆರಿಕ ಅಧ್ಯಕ್ಷ ಟ್ರಂಪ್ ಇಸ್ರೇಲ್ ಪ್ರಧಾನಿ ನೇತನ್ಯಾಹು ದೇವರ ಶತ್ರುಗಳು ಎಂದು ಬಣ್ಣಿಸಿದ್ದಾರೆ. ಇಸ್ಲಾಮಿಕ್ ಗಣರಾಜ್ಯದ ನಾಯಕತ್ವಕ್ಕೆ ಬೆದರಿಕೆ ಹಾಕುತ್ತಿರುವ ಅಮೆರಿಕ ಮತ್ತು ಇಸ್ರೇಲಿ ನಾಯಕರ ಸಾಮ್ರಾಜ್ಯಗಳನ್ನು ಉರುಳಿಸಲು ಮಕರೇಮ್ ಶಿರಾಜಿ ಒಂದು ಆದೇಶದಲ್ಲಿ ಪ್ರಪಂಚಾದ್ಯಂತ ಮುಸ್ಲಿಮರಿಗೆ ಕರೆ ನೀಡಿದ್ದಾರೆ. ಇರಾನಿನ ನಾಯಕರಿಗೆ ಬೆದರಿಕೆಯೊಡ್ಡೋ ಯಾರನ್ನಾದರೂ ಯುದ್ಧ ನಾಯಕ ಎಂದು ಪರಿಗಣಿಸಲಾಗುತ್ತದೆಯೇ ಅಂತ ಮಕರೇಮ್ ತನ್ನ ತೀರ್ಪಿನಲ್ಲಿ ಹೇಳಿದ್ದಾರೆ. ದೇವರ ವಿರುದ್ಧ ಯುದ್ಧ ಮಾಡೋ ವ್ಯಕ್ತಿ ಮೊಹರೇಬ್. ಇರಾನಿನ ಕಾನೂನಿನ ಪ್ರಕಾರ ಮೊಹರೇಬ್ ಎಂದು ಗುರುತಿಸಲ್ಪಟ್ಟವರು ಮರಣದಂಡನೆ, ಶಿಲುಬೆಗೇರಿಸುವಿಕೆ, ಅಂಗಚ್ಛೇದನ ಅಥವಾ ಗಡೀಪಾರು ಎದುರಿಸುತ್ತಾರೆ ಎಂಬುದಾಗಿದೆ. ಹೀಗಾಗಿ ಜಾಗತಿಕವಾಗಿ ಎಲ್ಲ ಮುಸ್ಲಿಮರು ಈ ಶತ್ರುಗಳು ತಮ್ಮ ಮಾತುಗಳು ಮತ್ತು ತಪ್ಪುಗಳಿಗೆ ಕ್ಷಮೆಯಾಚಿಸಿ ಪಶ್ಚಾತ್ತಾಪ ಪಡುವಂತೆ ಮಾಡಬೇಕು ಎಂದು ಫತ್ವಾದಲ್ಲಿ ಕರೆ ನೀಡಿದ್ದಾರೆ. ಮುಸ್ಲಿಮರ ಕಣ್ಣಲ್ಲಿ ಶಾಶ್ವತ ಶತ್ರುವಾದ ಅಮೆರಿಕ ಇಸ್ರೇಲ್. ಸದ್ಯ ಇರಾನ್ನ ಶಿಯಾ ಧರ್ಮಗುರುಗಳು ಫತ್ವಾ ಹೊರಡಿಸಿದ್ದು ಇದೇ ಮೊದಲೇನಲ್ಲ. 1989ರಲ್ಲಿ ಲೇಖಕ ಸಲ್ಮಾನ್ ರಶ್ದಿ ದಿ ಸ್ಯಾಟನಿಕ್ ವರ್ಸಸ್ ಕಾದಂಬರಿ ಬಿಡುಗಡೆಯಾದ ನಂತರ ಇರಾನ್ನ ಧರ್ಮಗುರು ರಶ್ದಿ ವಿರುದ್ಧ ಫತ್ವಾ ಹೊರಡಿಸಿದ್ರು. ನಂತರ ರಶ್ದಿ ತಲೆಮರೆಸಿಕೊಂಡ್ರೆ ಜಪಾನಿನ ಭಾಷಾಂತರಕಾರನ ಹತ್ಯೆ ನಡೆಯಿತು. ಈಗ ಆಯತೊಲ್ಲಾ ನಾಸರ್ ಮಕರೇಮ್ ಶಿರಾಜಿ ಹೊರಡಿಸಿರೋ ಫತ್ವಾದ ಮೂಲಕ ಅಮೆರಿಕ ಇಸ್ರೇಲ್ ಮುಸ್ಲಿಮರ ಶಾಶ್ವತ ಶತ್ರು ಹೇರೋ ಕೆಲಸ ಮಾಡಲಾಗಿದೆಯಾ ಎಂಬ ಅನುಮಾನ ಶುರುವಾಗಿದೆ. ಇಸ್ರೇಲ್ ಇರಾನ್ ನಡುವಿನ 12 ದಿನಗಳ ಯುದ್ಧ ಮತ್ತು ಇರಾನ್ನ ಪರಮಾಣು ಸ್ಥಾವರಗಳನ್ನು ಗುರಿಯಾಗಿಸಿಕೊಂಡು ಅಮೆರಿಕ ನಡೆಸಿದ ವೈಮಾನಿಕ ದಾಳಿ ಬಳಿಕ ಇರಾನ್ನ ಶಿಯಾ ಧರ್ಮಗುರು ಹೊರಡಿಸಿರೋ ಫತ್ವಾಗೆ ಪರವಿರೋಧದ ಚರ್ಚೆಗಳು ಜೋರಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಇರಾನ್ ಮೇಲೆ ಜಂಟಿ ದಾಳಿ ನಡೆಸಿದ್ದ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಶಿಯಾ ಧರ್ಮಗುರು ಫತ್ವಾ ಹೊರಡಿಸಿದ್ದಾರೆ. ಈ ಮೂಲಕ ಎರಡೂ ರಾಷ್ಟ್ರಗಳನ್ನ ಮುಸ್ಲಿಮರ ಕಣ್ಣಲ್ಲಿ ಶಾಶ್ವತ ಶತ್ರು ರೂಪ ನೀಡಿದ್ದಾರೆ. ಹಾಗಾದ್ರೆ ಅವರು ಹೊರಡಿಸಿರುವ ಫತ್ವಾ ಯಾವುದು, ಏನ್ ಹೇಳಿದ್ದಾರೆ, ಬನ್ನಿ ನೋಡೋಣ. ಮಧ್ಯಪ್ರಾಚ್ಯ ಸಂಘರ್ಷಕ್ಕೆ ಧರ್ಮಗುರುಗಳ ಎಂಟ್ರಿ. ಟ್ರಂಪ್ ನೇತನ್ಯಾಹುಗೆ ಕಾದಿದೆಯ ದೊಡ್ಡ ಕಂಟಕ. ದೇವರ ವೈರಿಗಳನ್ನು ಬಿಡಬೇಡಿ, ಇರಾನ್ನಲ್ಲಿ ಫತ್ವಾ. ಮಧ್ಯಪ್ರಾಚ್ಯ ರಾಷ್ಟ್ರಗಳಾದ ಇರಾನ್ ಮತ್ತು ಇಸ್ರೇಲ್ ನಡುವೆ ಕದನ ವಿರಾಮ ಘೋಷಿಸಿದ್ದೇ ಆದರೂ ಒಳಗಿನ ಕಿಚ್ಚು ಇನ್ನೂ ಆರಿಲ್ಲ. ಇದಕ್ಕೆ ಇತ್ತೀಚಿನ ಬೆಳವಣಿಗೆಗಳೇ ಜ್ವಲಂತ ಸಾಕ್ಷಿಯಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಇಸ್ರೇಲ್ ಪ್ರಧಾನಿಗಳ ಸೊಕ್ಕು ಮತ್ತು ಜಂಭದ ಮಾತುಗಳು ಸದ್ಯ ಇರಾನ್ನ ಮತ್ತಷ್ಟು ಕೆರಳಿಸಿದೆ. ಇದಕ್ಕೆ ಈಗಾಗಲೇ ಮಾತಿನ ಟಕ್ಕರ್ಗಳು ಎರಡೂ ಕಡೆಯಿಂದ ಬಂದಿವೆ. ಈ ಮಧ್ಯೆ ಟ್ರಂಪ್ ಮತ್ತು ನೇತನ್ಯಾಹು ವಿರುದ್ಧ ಇರಾನ್ನ ಧರ್ಮಗುರು ಫತ್ವಾ ಹೊರಡಿಸಿದ್ದಾರೆ. ಇರಾನ್ನ ಪರಮಾಣು ಕೇಂದ್ರಗಳ ಮೇಲಿನ ನಿರಂತರ ವೈಮಾನಿಕ ದಾಳಿಯಿಂದಾಗಿ ಇರಾನ್ ಇಸ್ರೇಲ್ ಮತ್ತು ಅಮೆರಿಕ ಮೇಲೆ ತೀವ್ರ ಸಿಟ್ಟಾಗಿದೆ. ಹೀಗಾಗಿ ಇರಾನ್ನ ಶಿಯಾ ಧರ್ಮಗುರು ಗ್ರ್ಯಾಂಡ್ ಆಯತೊಲ್ಲಾ ನಾಸರ್ ಮಕರೇಮ್ ಶಿರಾಜಿ ಡೊನಾಲ್ಡ್ ಟ್ರಂಪ್ ಮತ್ತು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ವಿರುದ್ಧ ಫತ್ವಾ ಹೊರಡಿಸಿದ್ದಾರೆ. ಮಕರೇಮ್ ಶಿರಾಜಿ ಫತ್ವಾದಲ್ಲೇನಿದೆ? ಅಮೆರಿಕ ಅಧ್ಯಕ್ಷ ಟ್ರಂಪ್ ಇಸ್ರೇಲ್ ಪ್ರಧಾನಿ ನೇತನ್ಯಾಹು ದೇವರ ಶತ್ರುಗಳು ಎಂದು ಬಣ್ಣಿಸಿದ್ದಾರೆ. ಇಸ್ಲಾಮಿಕ್ ಗಣರಾಜ್ಯದ ನಾಯಕತ್ವಕ್ಕೆ ಬೆದರಿಕೆ ಹಾಕುತ್ತಿರುವ ಅಮೆರಿಕ ಮತ್ತು ಇಸ್ರೇಲಿ ನಾಯಕರ ಸಾಮ್ರಾಜ್ಯಗಳನ್ನು ಉರುಳಿಸಲು ಮಕರೇಮ್ ಶಿರಾಜಿ ಒಂದು ಆದೇಶದಲ್ಲಿ ಪ್ರಪಂಚಾದ್ಯಂತ ಮುಸ್ಲಿಮರಿಗೆ ಕರೆ ನೀಡಿದ್ದಾರೆ. ಇರಾನಿನ ನಾಯಕರಿಗೆ ಬೆದರಿಕೆಯೊಡ್ಡೋ ಯಾರನ್ನಾದರೂ ಯುದ್ಧ ನಾಯಕ ಎಂದು ಪರಿಗಣಿಸಲಾಗುತ್ತದೆಯೇ ಅಂತ ಮಕರೇಮ್ ತನ್ನ ತೀರ್ಪಿನಲ್ಲಿ ಹೇಳಿದ್ದಾರೆ. ದೇವರ ವಿರುದ್ಧ ಯುದ್ಧ ಮಾಡೋ ವ್ಯಕ್ತಿ ಮೊಹರೇಬ್. ಇರಾನಿನ ಕಾನೂನಿನ ಪ್ರಕಾರ
ಮೊಹರೇಬ್ ಎಂದು ಗುರುತಿಸಲ್ಪಟ್ಟವರು ಮರಣದಂಡನೆ, ಶಿಲುಬೆಗೇರಿಸುವಿಕೆ, ಅಂಗಚ್ಛೇದನ ಅಥವಾ ಗಡೀಪಾರು ಎದುರಿಸುತ್ತಾರೆ ಎಂಬುದಾಗಿದೆ. ಹೀಗಾಗಿ ಜಾಗತಿಕವಾಗಿ ಎಲ್ಲ ಮುಸ್ಲಿಮರು ಈ ಶತ್ರುಗಳು ತಮ್ಮ ಮಾತುಗಳು ಮತ್ತು ತಪ್ಪುಗಳಿಗೆ ಕ್ಷಮೆಯಾಚಿಸಿ ಪಶ್ಚಾತ್ತಾಪ ಪಡುವಂತೆ ಮಾಡಬೇಕು ಎಂದು ಫತ್ವಾದಲ್ಲಿ ಕರೆ ನೀಡಿದ್ದಾರೆ. ಮುಸ್ಲಿಮರ ಕಣ್ಣಲ್ಲಿ ಶಾಶ್ವತ ಶತ್ರುವಾದ ಅಮೆರಿಕ, ಇಸ್ರೇಲ್. ಸದ್ಯ ಇರಾನ್ನ ಶಿಯಾ ಧರ್ಮಗುರುಗಳು ಫತ್ವಾ ಹೊರಡಿಸಿದ್ದು ಇದೇ ಮೊದಲೇನಲ್ಲ. 1989ರಲ್ಲಿ ಲೇಖಕ ಸಲ್ಮಾನ್ ರಶ್ದಿ ದಿ ಸ್ಯಾಟನಿಕ್ ವರ್ಸಸ್ ಕಾದಂಬರಿ ಬಿಡುಗಡೆಯಾದ ನಂತರ ಇರಾನ್ನ ಧರ್ಮಗುರು ರಶ್ದಿ ವಿರುದ್ಧ ಫತ್ವಾ ಹೊರಡಿಸಿದ್ರು. ನಂತರ ರಶ್ದಿ ತಲೆಮರೆಸಿಕೊಂಡ್ರೆ ಜಪಾನಿನ ಭಾಷಾಂತರಕಾರನ ಹತ್ಯೆ ನಡೆಯಿತು. ಈಗ ಆಯತೊಲ್ಲಾ ನಾಸರ್ ಮಕರೆಂ ಶಿರಾಜಿ ಹೊರಡಿಸಿರೋ ಫತ್ವಾದ ಮೂಲಕ ಅಮೆರಿಕ, ಇಸ್ರೇಲ್ ಮುಸ್ಲಿಮರ ಶಾಶ್ವತ ಶತ್ರು ಹೇರೋ ಕೆಲಸ ಮಾಡಲಾಗಿದೆಯಾ ಎಂಬ ಅನುಮಾನ ಶುರುವಾಗಿದೆ. ಇಸ್ರೇಲ್ ಇರಾನ್ ನಡುವಿನ 12 ದಿನಗಳ ಯುದ್ಧ ಮತ್ತು ಇರಾನ್ನ ಪರಮಾಣು ಸ್ಥಾವರಗಳನ್ನು ಗುರಿಯಾಗಿಸಿಕೊಂಡು ಅಮೆರಿಕ ನಡೆಸಿದ ವೈಮಾನಿಕ ದಾಳಿ ಬಳಿಕ ಇರಾನ್ನ ಶಿಯಾ ಧರ್ಮಗುರು ಹೊರಡಿಸಿರೋ ಫತ್ವಾಗೆ ಪರವಿರೋಧದ ಚರ್ಚೆಗಳು ಜೋರಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.